ಬ್ರೇಕ್ ನಂತರ ಮತ್ತೆ ಸ್ವಾಗತ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎರಡನೇ ದಿನದ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಸ್ಥಳಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ದೂರುದಾರನ ಕರೆದುಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎರಡನೇ ದಿನದ ಕಾರ್ಯಾಚರಣೆ ಆರಂಭ ಆಗತ್ತೆ. ಪಾಯಿಂಟ್ 2 ನಲ್ಲಿ 3 ಸ್ಥಳಗಳಲ್ಲಿ ಭೂಮಿಯನ್ನು ಅಗೆಯೋ ಅಂತ ಪ್ರಕ್ರಿಯೆಯನ್ನು ಮಾಡೋ ಸಾಧ್ಯತೆ ಇದೆ. ಈಗ ಇರುವಂಥ ಮಾಹಿತಿಯ ಪ್ರಕಾರ ನಿನ್ನೆ ಪಾಯಿಂಟ್ 1 ನಲ್ಲಿ ಭೂಮಿಯನ್ನು ಅಗೆದಿದ್ರು. 18 ಅಡಿಗಳಷ್ಟು ಭೂಮಿಯನ್ನು ಅಗೆಯಲಾಗಿತ್ತು. ಆದರೆ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ. ಇವತ್ತು ನೇತ್ರಾವತಿ ನದಿ ತೀರದಲ್ಲಿ ಪಾಯಿಂಟ್ 2 ಎರಡನೇ ಪಾಯಿಂಟ್ನಲ್ಲಿ 3 ಕಡೆ ಅಗಿತಾರೆ. ಇನ್ನು ಈ ಕಾರ್ಯಾಚರಣೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡೋದು, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದು, ಈ ಎಲ್ಲ ಪ್ರಕ್ರಿಯೆ ಇತ್ತಲ್ಲ, ಇದಕ್ಕಿಂತ ಮುಂಚಿತವಾಗಿ ದೂರುದಾರನನ್ನು SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಆಗ ಆತ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. 1990ರಿಂದ 2016 ತನಕ ಏನೆಲ್ಲ ಆಯಿತು ಅನ್ನೋದನ್ನ ವಿಷಯವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಅಧಿಕಾರಿಗಳ ಮುಂದೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ಬರ ಹೆಸರನ್ನ ಕೂಡ ಹೇಳಿದ್ದಾನೆ. ಆತ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗಿದೆ. ಕೇವಲ ನಿವೃತ್ತ ಪೊಲೀಸ್ ಅಧಿಕಾರಿ ಮಾತ್ರನೇ ಅಲ್ಲದೆ ಒಂದಷ್ಟು ಜನರ ಹೆಸರನ್ನ ಹೇಳಿದ್ದಾನೆ. ಈಗ SIT ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸಾಕ್ಷ್ಯವನ್ನು ಸಂಗ್ರಹ ಮಾಡ್ತಾರಲ್ಲ, ಅದರ ಜೊತೆಗೇನೆ ಯಾರೆಲ್ಲರ ಹೆಸರನ್ನ ದೂರುದಾರ ಹೇಳಿದ್ದಾನೆ ವಿಚಾರಣೆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಕರೆಯೋ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟರೆ ಅಫ್ಕೋರ್ಸ್ ಹಾಜರಾಗಲೇಬೇಕಲ್ಲ SIT ಅಧಿಕಾರಿಗಳ ಮುಂದೆ. ನಿಮಗೆ ಈ ಪ್ರಕರಣದ ಬಗ್ಗೆ ಏನು ಗೊತ್ತು? ಒಂದು ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಳ್ತಾರೆ ಅಧಿಕಾರಿಗಳು. ಆ ಪ್ರಶ್ನೆಗಳನ್ನು ನೋಟಿಸ್ ಕೊಟ್ಟಂಥ ವ್ಯಕ್ತಿಗಳಿಗೆ ಬಂದಾಗ ಕೇಳ್ತಾರೆ. ID ಕಾರ್ಡ್ ಕೇಳ್ತಾರೆ. ದೂರುದಾರ ಹೇಳಿರುವಂಥ ವ್ಯಕ್ತಿ ಇವರೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದಾದ ಮೇಲೆ ಸರಣಿ ಪ್ರಶ್ನೆಗಳನ್ನು ಕೇಳ್ತಾರೆ. 1990ರಿಂದ 2016 ತನಕ ಧರ್ಮಸ್ಥಳದಲ್ಲಿ ಆಗಿರೋ ಅಂಥ ಕೊಲೆ ಅಥವಾ ಅಪಹರಣ, ಕಿಡ್ನ್ಯಾಪ್ ಈ ಪ್ರಕರಣಗಳೆಲ್ಲ ಇದೆಯಲ್ಲ, ರೇಪ್ ಆ್ಯಂಡ್ ಮರ್ಡರ್, ಇದೆಲ್ಲ ಆಗಿರೋದು ನಿಜಾನಾ? ಏನಾಯಿತು? ನಿಮಗೂ ಇದಕ್ಕೂ ಏನು ಸಂಬಂಧ? ಈ ವ್ಯಕ್ತಿಗಳು ನಿಮ್ಗೆ ಯಾರು ಗೊತ್ತಾ? ಇವ್ರು ಈಗ ಎಲ್ಲಿದ್ದಾರೆ? ಇವ್ರು ಮಿಸ್ ಆಗಿದ್ರು. ಇಂಥ ವರ್ಷದಲ್ಲಿ ಇವ್ರ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿತ್ತು. ನಿಮಗೆ ಅದಾದ ಮೇಲೆ ಹುಡುಕಕ್ಕೆ ಯಾರು ಪ್ರಯತ್ನ ಪಟ್ರ? ನಿಮ್ಗೆ ಈ ಪ್ರಕರಣದಲ್ಲಿ ಯಾರು ಮಾಹಿತಿ ಇದೆಯಾ? ಹೀಗೆ ಸಾಲು ಸಂಬಂಧಿತ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಂಥ ವ್ಯಕ್ತಿಗಳಿಗೆ. ದೂರುದಾರನ ದೂರನ್ನ ಆಧರಿಸಿ ರಾಜ್ಯ ಸರ್ಕಾರ ಈಗ ತನಿಖೆಯನ್ನು SIT ಕೊಟ್ಟಿದೆ. ಈಗ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊದಲು ದೂರುದಾರನ ವಿಚಾರಣೆ ಆಯಿತು. ಈಗ ಆತ ಹೇಳಿರೋ ಹೆಸರಿಗೆ ಯಾರೆಲ್ಲ ಹೆಸರನ್ನ ಉಲ್ಲೇಖ ಮಾಡಿದಾನೆ ಅವ್ರಿಗೆಲ್ಲ ನೋಟಿಸ್. ಒಂದು ಕಡೆ ಆ ಪ್ರಕ್ರಿಯೆ ಮುಂದುವರಿಯುತ್ತೆ, ಇನ್ನೊಂದು ಕಡೆ ಸ್ಥಳಕ್ಕೆ ಹೋಗಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಲ್ಲ. 1991ರಿಂದ 2016 ತನಕ ಏನೆಲ್ಲ ಆಗಿದೆ ಅಂತ. ಅದಕ್ಕೆ ಇವತ್ತು ಎರಡನೇ ದಿನದ ಕಾರ್ಯಾಚರಣೆ JCBನ ಕೂಡ ತೆಗೆದುಕೊಂಡು ಹೋಗಿ ನೇರವಾಗಿ ಎರಡನೇ ದಿನದ ಕಾರ್ಯಾಚರಣೆಯನ್ನು SIT ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ನದಿಯ ತೀರದಲ್ಲಿ ಪಾಯಿಂಟ್ 2 ಇದೆ. ನಿನ್ನೆ ಪಾಯಿಂಟ್ 1 ಆ ಜಾಗದಲ್ಲಿ ಅಗ್ದಿದ್ರು 18 ಅಡಿ, ಬಟ್ ಏನೂ ಸಿಕ್ಕಿಲ್ಲ. ಇವತ್ತು ಪಾಯಿಂಟ್ 2ಗೆ ದೂರುದಾರನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಈಗ JCB ಭೂಮಿಯನ್ನು ಅಗೆಯುವಂಥ ಕಾರ್ಯಾಚರಣೆ ಆರಂಭಿಸ್ತಾರೆ 3 ಕಡೆ. ಇವತ್ತೇನಾದರೂ ಕಳೆ ಬರಹ ಸಿಗತ್ತಾ, ಯಾವುದಾದ್ರೂ ಸಾಕ್ಷ್ಯ ಸಿಗತ್ತಾ ಅನ್ನೋ $1 ಮಿಲಿಯನ್ ಪ್ರಶ್ನೆ ಈಗ ಎದ್ದಿದೆ. ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. SIT ಅಧಿಕಾರಿಗಳಿಗೆ ಸ್ಥಳೀಯ ತಹಶೀಲ್ದಾರ್ AC ಅಸಿಸ್ಟೆಂಟ್ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಎರಡನೇ ದಿನದ ಬುರುಡೆ ರಹಸ್ಯ ಬೆನ್ನತ್ತಿದೆ SIT ತಂಡ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ. ನೇತ್ರಾವತಿ ನದಿ ತೀರ ಧರ್ಮಸ್ಥಳದಲ್ಲಿ ಎರಡನೇ ದಿನ ಕಾರ್ಯಾಚರಣೆ ಈಗ ಆರಂಭ ಆಗಿದೆ. ಇನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ದೂರುದಾರನ ದೂರನ್ನ ಆಧರಿಸಿ ರಾಜ್ಯ ಸರ್ಕಾರ ತನಿಖೆಯನ್ನು ಪ್ರಕರಣವನ್ನು ನೇರವಾಗಿ SITಗೆ ಕೊಟ್ಟಿತ್ತು. ಈಗ ಆ ತನಿಖೆ ಚುರುಕುಗೊಂಡಿದೆ. ಎರಡನೇ ದಿನದ ಸ್ಥಳ ಪರಿಶೀಲನೆ, ಭೂಮಿ ಅಗೆಯುವಂಥ ಕಾರ್ಯ, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋ ಅಂಥ ಕಾರ್ಯಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಈಗ ವಿಚಾರಣೆಗೆ ಒಳಗಾಗಿರೋ ಅಂಥ ದೂರುದಾರ ಏನು ಇದಾನಲ್ಲ, ಅವನ ವಿಚಾರಣೆ ವೇಳೆ ಬಂದಿರೋ ಅಂಥ ಹೆಸರುಗಳನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ಬರ ಹೆಸರಿದೆ. ಆತ ಚೆಕ್ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ದೂರುದಾರ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಸ್ಥಳಕ್ಕೆ ಈಗ ನೇರವಾಗಿ ಅಧಿಕಾರಿಗಳು ದೂರುದಾರನನ್ನು ಕರೆದುಕೊಂಡು
ಹೋಗಿದ್ದಾರೆ ಬಿಗಿಯಾದಂಥ ಪೊಲೀಸ್ ಬಂದೋಬಸ್ತ್ನಲ್ಲಿ. ಈಗ ಭೂಮಿ ಅಗೆಯುವಂಥ ಕಾರ್ಯಾಚರಣೆ ಆರಂಭ ಆಗುತ್ತೆ. ನಿನ್ನೆ ಮೊದಲನೇ ದಿನ ಭೂಮಿ ಅಗೆಯುವಂಥ ಕಾರ್ಯಾಚರಣೆ ಆಗಿತ್ತು. 18 ಅಡಿಗಳ ಭೂಮಿಯನ್ನು ಅಗೆದಿದ್ರು. ಬಟ್ ಯಾವುದೇ ಕಳೆಬರಹ ಸಿಕ್ಕಲಿಲ್ಲ, ಅರ್ಥಾತ್ ಸಾಕ್ಷ್ಯಗಳು ನಿನ್ನೆ ಯಾವುದೂ ಸಿಕ್ಕಲಿಲ್ಲ. ಇವತ್ತು 2ನೇ ದಿನದ ಕಾರ್ಯಾಚರಣೆ ಪಾಯಿಂಟ್ 2ನಲ್ಲಿ ಭೂಮಿ ಅಗೆಯುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಭೂಮಿ ಅಗೆಯುವಂಥ ಪ್ರಕ್ರಿಯೆಯಲ್ಲಿ 3 ಪಾಯಿಂಟ್ಗಳಲ್ಲಿ ಇವತ್ತು ಭೂಮಿಯನ್ನು ಅಗೆಯೋ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಬಟ್ ವಿಷಯ ಏನು ಅಂದರೆ, ಈ 2ನೇ ದಿನದ ಕಾರ್ಯಾಚರಣೆ ಆರಂಭ ಆಗಲಿಕ್ಕೂ ಮುನ್ನ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ನೇರವಾಗಿ ಅಧಿಕಾರಿಗಳು ಮಾಡಿದ ಸಭೆಯ ಬಳಿಕವೇ ಈಗ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡುವಂಥ ಪ್ರಕ್ರಿಯೆ ಆರಂಭಿಸಲಾಗಿದೆ. ಸ್ಟೆಲ್ಲಾ ವರ್ಗೀಸ್ ಪುತ್ತೂರು ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. SIT ಅಧಿಕಾರಿಗಳ ಜೊತೆ ದೂರುದಾರ ಇದ್ದಾರೆ. JCB ವಾಹನ ಕೂಡ ಇದೆ. ದೂರುದಾರ ತೋರಿಸುವಂಥ ಪಾಯಿಂಟಲ್ಲಿ ಭೂಮಿಯನ್ನು ಅಗೆಯಲಾಗುತ್ತೆ. ಈಗ ಒಂದು ವೇಳೆ ಸಾಕ್ಷ್ಯ ಸಿಕ್ತು ಅಂತ ಇಟ್ಕೊಳ್ಳಿ, ಮೇಜರ್ ಎವಿಡೆನ್ಸ್ ಅದನ್ನು ಸಂಗ್ರಹ ಮಾಡ್ತಾರೆ SIT ಅಧಿಕಾರಿಗಳು. ಅದಾದ ಮೇಲೆ ಮುಂದಿನ ಪ್ರಕ್ರಿಯೆಗಳು. ನಿನ್ನೆ 18 ಅಡಿ ಭೂಮಿಯನ್ನು ಅಗೆದಿದ್ದಾರೆ ಪಾಯಿಂಟ್ 1ರಲ್ಲಿ. ಯಾವುದೇ ಸಾಕ್ಷ್ಯ ಸಿಕ್ಕಲಿಲ್ಲ. ಇವತ್ತು 2ನೇ ದಿನದ ಕಾರ್ಯಾಚರಣೆ ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಚಲನವನ್ನು ಸೃಷ್ಟಿಸಿರುವಂಥ ಪ್ರಕರಣ ಇದು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂಥ ಪ್ರಕರಣ. ಈಗ ಶವಗಳು ಏನಾಗಿದೆ, ಅಲ್ಲಿದೆಯಾ, ನಿಜಕ್ಕೂ ಕೂಡ ಹೂತಿಟ್ಟಿರೋದು ನಿಜಾನ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ದೂರು ದಾಖಲಾಗಿತ್ತೋ ಇದನ್ನು ರಾಜ್ಯ ಸರ್ಕಾರ SITಗೆ ವಹಿಸಿತ್ತು. ನೇತ್ರಾವತಿ ನದಿ ತೀರದಲ್ಲಿ ಧರ್ಮಸ್ಥಳದಲ್ಲಿ ಈಗ 2ನೇ ದಿನದ ಕಾರ್ಯಾಚರಣೆ ಭೂಮಿಯನ್ನು ಅಗೆಯುವಂಥ ಪಾಯಿಂಟ್ 2ನಲ್ಲಿ 3 ಕಡೆ ಕಾರ್ಯಾಚರಣೆಯನ್ನು ಈಗ ಆರಂಭಿಸ್ತಾರೆ. 3 ಕಡೆ ಕಾರ್ಯಾಚರಣೆ ಅಂತ ಹೇಳಿದ್ರೆ ಪಾಯಿಂಟ್ 2ನಲ್ಲಿ ದೂರುದಾರ ತೋರಿಸುವಂಥ ಪಾಯಿಂಟ್ನಲ್ಲಿ ಭೂಮಿಯನ್ನು ಅಗಿತಾರೆ. ನಿನ್ನೆ 18 ಅಡಿ ಅಗ್ದಿದ್ರಲ್ಲ ಪಾಯಿಂಟ್ 1ನಲ್ಲಿ, ಇವತ್ತು ಎಷ್ಟು ಅಡಿಗಳು ಅಗಿತಾರೆ ಅನ್ನೋದು ಗೊತ್ತಿಲ್ಲ ಈ ತನಕ. ಬಟ್ ಸ್ಥಳೀಯ ತಹಶೀಲ್ದಾರ್, ಪುತ್ತೂರು ತಹಶೀಲ್ದಾರ್ ಸ್ಟೆಲ್ಲಾ ವರ್ಗೀಸ್ ಕೂಡ ಈ ತಂಡದೊಂದಿಗೆ ಇವತ್ತು ಇದ್ದಾರೆ, ಸಾಥನ್ನು ಕೊಟ್ಟಿದ್ದಾರೆ. ಸ್ಟೆಲ್ಲಾ ವರ್ಗೀಸ್ ದೂರುದಾರ ಕೂಡ ಇದ್ದಾನೆ. ಇದು ಒಂದು ಆಯಾಮ. SIT ಅಧಿಕಾರಿಗಳು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. 1990ರಿಂದ 2016 ತನಕ ಏನೆಲ್ಲ ಆಗಿದೆ ಇಲ್ಲಿ ಅನ್ನೋದನ್ನು ತಿಳಿಸ್ಬೇಕಲ್ಲ ಸಮಾಜಕ್ಕೆ ಹೊರಗಡೆ. ಸೊ ಈ ನಿಟ್ಟಿನಲ್ಲಿ ತನಿಖೆಯನ್ನು SITಗೆ ವಹಿಸಲಾಗಿತ್ತು ರಾಜ್ಯ ಸರ್ಕಾರದ ಕಡೆಯಿಂದ. ಈಗ ತನಿಖೆ ಚುರುಕುಗೊಂಡಿದೆ. ನೋಡ್ತಾ ಇದ್ದೀವಿ, ಭೂಮಿಯನ್ನು ಆಗಲಿಕ್ಕೆ ಕೆಲ ಸಲಕರಣೆಗಳನ್ನು ತೆಗೆದುಕೊಂಡು ಸಿಬ್ಬಂದಿ ಹೋಗ್ತಾ ಇದ್ದಾರೆ. ಇನ್ನು ನಿನ್ನೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಇದ್ದರು ಕಾರ್ಯಾಚರಣೆಯಲ್ಲಿ. ಇವತ್ತು ಕೂಡ ಅಫ್ಕೋರ್ಸ್ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇರ್ತಾರೆ, ಕಂದಾಯ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗ್ತಾರೆ, SIT ತಂಡದ ಅಧಿಕಾರಿಗಳು, ಪ್ರಮುಖ ಅಧಿಕಾರಿಗಳು ಏನೆಲ್ಲ ಇರ್ತಾರಲ್ಲ, ಯಾರೆಲ್ಲ ಇದ್ದಾರಲ್ಲ ಅವರು ಕೂಡ ಇವತ್ತು ಹಾಜರು ಇರ್ತಾರೆ. ಇದರ ಜೊತೆಗೆ ಸ್ಥಳೀಯ ತಹಶೀಲ್ದಾರ್ ಅವ್ರ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇರ್ತಾರೆ, ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ SIT ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಏನು ಸೂಚನೆಯನ್ನು ಕೊಡ್ತಾರೋ ಅದನ್ನು ತಮ್ಮ ಕೆಳಗಡೆ ಕೆಲಸ ಮಾಡೋ ಅಂಥ ಸಿಬ್ಬಂದಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಆ ಮೂಲಕ ಭೂಮಿಯನ್ನು ಅಗೆಯುವಂಥ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಕೇವಲ SIT ಅಧಿಕಾರಿಗಳು ಮಾತ್ರನೇ ಅಲ್ಲ, ನಾವು ಇದನ್ನು ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ದಟ್ಟ ಅರಣ್ಯ ಕಾನನ, ಸೊ ಅರಣ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಇರಬೇಕಾಗತ್ತೆ. ಅವರ ಮಾರ್ಗದರ್ಶನ, ಸೂಚನೆ, ಸಲಹೆಗಳು ಬಹಳ ಪ್ರಮುಖ ಆಗುತ್ತೆ. ಹೀಗಾಗಿ ಅರಣ್ಯ ಇಲಾಖೆ ಕೂಡ ಇವತ್ತಿನ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಇನ್ನು ಕಂದಾಯ ಇಲಾಖೆ ಉತ್ಖನನ ಏನಾದರೂ ಸಿಗತ್ತಾ, ಸಾಕ್ಷ್ಯಗಳು ಸಿಗತ್ತಾ, ಅದನ್ನು SIT ಅಧಿಕಾರಿಗಳು ನೋಡ್ಕೊಳ್ತಾರೆ. ಬಟ್ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರೋ ಅಂಥ ಒಂದಷ್ಟು ಪ್ರಕ್ರಿಯೆಗಳೇನಿದೆಯಲ್ಲ, ಅದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ಇರಬೇಕಾಗುತ್ತೆ. ಹೀಗಾಗಿ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಸ್ಥಳದಲ್ಲಿ ಇದ್ದಾರೆ, ಅವರ ಜೊತೆ ಸಿಬ್ಬಂದಿ ಕೂಡ ಇದ್ದಾರೆ. ದೂರುದಾರ ತೋರಿಸುವಂಥ ಪಾಯಿಂಟನ್ನು SIT ಅಧಿಕಾರಿಗಳು ಈ ಎರಡೂ ಇಲಾಖೆಯ ಅಧಿಕಾರಿಗಳಿಗೆ ಹೇಳ್ತಾರೆ, ನೋಡಿ ದೂರುದಾರ ಈ ಜಾಗವನ್ನು ಹೇಳ್ತಾ ಇದ್ದಾರೆ, ಇಲ್ಲಿ ಅಗಿಬೇಕಾಗತ್ತೆ ಈಗ ಅಂತ. ಸೊ ಅಗಿಬೇಕು ಅಂತ ಹೇಳಿದ ತಕ್ಷಣ ಅವರು ಸಿಬ್ಬಂದಿಗೆ ಡೈರೆಕ್ಷನ್ ಕೊಡ್ತಾರೆ, ಇಲ್ಲಿ ಅಗಿರಿ ಅಂತ. ನೆನೆನೂ ಕೂಡ ಇದೇ ಪ್ರಕ್ರಿಯೆ ಆಗಿದ್ದು. ಪಾಯಿಂಟ್ 1ನಲ್ಲಿ 18 ಅಡಿ ಏನು ಜಾಗವನ್ನು ಅಗಿದ್ರಲ್ಲ, ಯಾವುದೇ ಕಳೆಬರಹ ಸಿಕ್ಕಿಲ್ವಲ್ಲ, ಅಲ್ಲೂ ಕೂಡ ಇದೇ ಪ್ರಕ್ರಿಯೆ ಆಗಿದ್ದು. ಸೊ ಇವತ್ತು ಕೂಡ ಸೇಮ್ ಪ್ರೊಸೀಜರ್. ಬಟ್ ಪಾಯಿಂಟ್ 2ನಲ್ಲಿ ಇವತ್ತು ಭೂಮಿಯನ್ನು ಅಗೆಯುವಂಥ ಕೆಲಸ ಆಗುತ್ತೆ. ನೇತ್ರಾವತಿ ನದಿಯ ದಡದ ಮೇಲೆ ದಡದಲ್ಲಿ ಇವತ್ತು ಭೂಮಿಯನ್ನು ಅಗೆಯುವಂಥ ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ ಸಿಬ್ಬಂದಿ. ಅದರ ನೇರ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.